ರನ್ಯಾ ರಾವ್ ಕಳ್ಳ ಮಾರ್ಗದಲ್ಲಿ ಚಿನ್ನ ಸಾಗಾಟ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯಿಂದ ಆಲ್ಮೋಸ್ಟ್ 4,83,00,000 ತೆರಿಗೆ ವಂಚನೆ ಆಗಿದೆ ಅನ್ನೋದನ್ನ ಬಿಆರ್ಐ ಅಧಿಕಾರಿಗಳು ಪ್ರಸ್ತಾಪಿಸ್ತಾ ಇದ್ದಾರೆ. ಇದು ದೇಶದ ಬೊಕ್ಕಸಕ್ಕಾಗಿರುವಂತಹ ನಷ್ಟ ಅನ್ನೋದು ಅವ್ರ ಮಾತು. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಕೂಡ ಇದೇ ಅಕ್ಯೂಸ್ಡ್ ರನ್ಯಾ ರಾವ್ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗೆ ಮಾಸ್ಟರ್ ಮೈಂಡ್ ಜೊತೆಗೆ ಇರುವಂತಹ ಆ ದೊಡ್ಡ ಸಿಂಡಿಕೇಟ್ ಇದೆಯಲ್ಲ, ಅದರ ಬಗ್ಗೆ ನಾವು ಶೋಧವನ್ನ ಮುಂದುವರಿಸಿದ್ದೀವಿ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಬಿಆರ್ಐ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಅನ್ನ ಕೂಡ ನೀವು ಪಬ್ಲಿಕ್ ಟಿವಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಎಷ್ಟು 4.23 ಕೋಟಿಯಷ್ಟು ದುಡ್ಡು ಸರ್ಕಾರಕ್ಕೆ ಲಾಸ್ ಆಗಿದೆ. ಈಕೆ ಟ್ಯಾಕ್ಸ್ ಇಂದ ತಪ್ಪಿಸಿಕೊಳ್ಳೋದಕ್ಕೆ ಆಯ್ಕೆ ಮಾಡಿಕೊಂಡಂತಹ ಕಳ್ಳ ಮಾರ್ಗದ ಕಾರಣಕ್ಕೋಸ್ಕರ ಅನ್ನೋದನ್ನ ಅವರಲ್ಲಿ ವಿವರಿಸಿದ್ದಾರೆ, ಡೀಟೇಲ್ ಆಗಿ ಹೇಳಿದ್ದಾರೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮುರಳಿ. ಡಿಆರ್ಐ ಅಧಿಕಾರಿಗಳು ಕೊಟ್ಟಿರುವಂತಹ ಈ ಡಾಕ್ಯುಮೆಂಟ್ ನಲ್ಲಿ ಉಳಿದಂತೆ ಏನೆಲ್ಲ ಅಂಶಗಳಿದಾವೆ, ಮತ್ತೆ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನೋದನ್ನ ಪ್ರಾಥಮಿಕವಾಗಿ ಹೇಳಿದ್ದಾರೆ, ಸರಿ. ಬಟ್ ಈಕೆಯಿಂದ ಯಾರು ಪರ್ಚೇಸ್ ಮಾಡ್ತಾ ಇದ್ರು ಗೋಲ್ಡ್ ಅನ್ನ, ಮುಂದೆ ಆ ಗೋಲ್ಡ್ ಕತೆ ಏನಾಗ್ತಿತ್ತು ಅನ್ನೋದೇನಾದ್ರೂ ಉಲ್ಲೇಖ ಮಾಡಿದ್ದಾರಾ ಅಲ್ಲಿ? ಮಮತಾ, ಪ್ರಮುಖವಾಗಿ ಡಿಆರ್ಐನ ಅಧಿಕಾರಿಗಳು ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ನೀಡಿದಂತ ಡಾಕ್ಯುಮೆಂಟ್ ಇದು. ಯಾಕೆಂದ್ರೆ 4,83,75,000 ಶುಂಕವನ್ನ ವಂಚನೆ ಮಾಡೋದಕ್ಕೋಸ್ಕರ ಈ ರೀತಿಯ ಏನು ಕೃತ್ಯವನ್ನ ಮಾಡಿದಾಳೆ ಅನ್ನೋದ್ರ ಬಗ್ಗೆ ಅವರು ಆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪ್ರಾಥಮಿಕ ಹಂತದಲ್ಲಿ ಈಕೆಯೇ ಮಾಸ್ಟರ್ ಮೈಂಡ್, ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಈಕೆ ಆಗಿದ್ದಾಳೆ. ಜೊತೆಗೆ ಈಕೆಯಿಂದ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕು. ಜೊತೆಗೆ ಈಕೆಯ ಸಿಂಡಿಕೇಟ್ ಏನಿತ್ತು ಆ ಸಿಂಡಿಕೇಟ್ ಅನ್ನು ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕು. ಅಂದ್ರೆ ಈ ಸಿಂಡಿಕೇಟ್ ಈಕೆ ಹೊರಗಡೆ ಬಂದ್ರೆ ಆ ಸಿಂಡಿಕೇಟ್ ಎಲ್ಲ ಎಚ್ಚೆತ್ತುಕೊಳ್ಳುತ್ತೆ. ಜೊತೆಗೆ ಇಡೀ ಪ್ರಕರಣದ ಮಾಹಿತಿ ಅವ್ರಿಗೂ ಕೂಡ ಬಹಿರಂಗ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಸಿಂಡಿಕೇಟ್ ಅನ್ನ ಹಿಡಿಬೇಕು ಅಂದ್ರೆ ಈ ರೀತಿಯ ಆಕೆನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಆಕೆಯ ಬಳಿಯಲ್ಲಿ ಮೊಬೈಲ್ ಇರ್ಬೋದು ಮತ್ತು ಲ್ಯಾಪ್ಟಾಪ್ ಇರ್ಬೋದು, ಎರಡನ್ನೂ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದೀವಿ. ವಶಕ್ಕೆ ಪಡ್ಕೊಂಡ ಸಂದರ್ಭದಲ್ಲಿ ಅದರಲ್ಲಿ ವೆರಿಫೈ ಅನ್ನ ಮಾಡೋ ಸಂದರ್ಭ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗ್ತಾ ಇದಾವೆ. ಅದನ್ನ ವೆರಿಫೈ ಮಾಡೋಕ್ಕೋಸ್ಕರ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಕೋರ್ಟ್ಗೆ ಕೊಟ್ಟಂತ ದಾಖಲೆಗಳಲ್ಲಿ ಈ ಮಾಹಿತಿಗಳನ್ನ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಕೆಯೇ ಮಾಸ್ಟರ್ ಮೈಂಡ್, ಈಕೆಯೇ ಸಂಪೂರ್ಣವಾಗಿ ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂತದ್ದು. ಆದ್ರೆ ಈ 3 ದಿನಗಳ ಕಾಲ ಆಕೆಯನ್ನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ರು. ಇವತ್ತು ಸಂಜೆ 4:30ಕ್ಕೆ ಮತ್ತೆ ಕೋರ್ಟ್ಗೆ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನ ಬಹಿರಂಗ ಪಡಿಸುವಂತಹ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಅದಕ್ಕೆನ್ನ ಪೊಲೀಸ್ ಕಸ್ಟಡಿಗೆ ಮುಂದುವರಿಸಬೇಕು ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಬೇಕು ಅನ್ನೋದು ಇವತ್ತು ಡಿಆರ್ಐ ಅಧಿಕಾರಿಗಳು ತೀರ್ಮಾನವನ್ನ ಮಾಡುವಂತದ್ದು. ಅಂದ್ರೆ ಈ 3 ದಿನಗಳಲ್ಲಿ ಆಕೆ ಕೊಟ್ಟಂತ ಹೇಳಿಕೆ, ಆಕೆ ಕೊಟ್ಟಂತ ಮಾಹಿತಿಗಳು, ಆಕೆ ಕೊಟ್ಟಂತ ಆಕೆಯಿಂದ ಪಡೆದುಕೊಂಡಂತ ಒಂದಷ್ಟು ದಾಖಲಾತಿಗಳೇನಿತ್ತು ಅದನ್ನೆಲ್ಲ ಕೂಡ ವೆರಿಫೈ ಅನ್ನ ಮಾಡಿದ ಬಳಿಕ ಮುಂದಿನ ಪ್ರಕ್ರಿಯೆಗಳು ನಡೆಯುವಂತದ್ದು. ಮಮತಾ. ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.